ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಆಧುನಿಕತೆಗೆ ಒಳಗಾಗಿ ಕಠಿಣ ಶ್ರಮ ಮರೆಯಬೇಡಿ, ಮಾನವ ಕಂಪ್ಯೂಟರ್ ಬಸವರಾಜ್ ಉಮ್ರಾಣಿ. ಸನ್ರೈಸ್ ಕಾಲೇಜಿನಲ್ಲಿ ಪತ್ರಿಕಾ ವಿತರಕರ ದಿನಾಚರಣೆ, ವಿತರಕರಿಗೆ ಆತ್ಮೀಯ ಸನ್ಮಾನ. ಅಧಿಕಾರಿಗಳ ಮೌನವೇ ಪಿಒಪಿ ಗಣಪತಿಗೆ ವರದಾನ, ಅವಿನಾಶ್ ದೇಶಪಾಂಡೆ ವಾಗ್ದಾಳಿ. ವಿದ್ಯಾರ್ಥಿಗಳ ಪ್ರತಿಭಾ ಅನಾವರಣಕ್ಕೆ ವೇದಿಕೆ, ಪ್ರತಿಭಾ ಕಾರಂಜಿ ಸಾವನ್ ಸಾಬ್. ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಮೌಲಾನ್ ಫರೀದ್ ಖಾನ್ ಮೇಲೆ ವಿನಾಕಾರಣ ಅಪಪ್ರಚಾರ, ನಾಳೆ ಪ್ರತಿಭಟನೆ. ವಾರ್ತೆಗಳ ವಿವರ. ವಿದ್ಯಾರ್ಥಿಗಳು ಎಷ್ಟು ಗಂಟೆ ಓದುತ್ತೇವೆ ಎನ್ನುವುದು ಮುಖ್ಯವಲ್ಲ, ಓದಿದ್ದನ್ನು ಮೈಂಡಿನಲ್ಲಿ ಸೇವ್ ಮಾಡಿಟ್ಟುಕೊಳ್ಳುವುದು ಅಷ್ಟೇ ಮುಖ್ಯ. ಜೀವನದಲ್ಲಿ ಸಮಯ ಬಹಳ ಮುಖ್ಯವಾದದ್ದು. ಯಾರು ಸಮಯವನ್ನು ಗೌರವಿಸುತ್ತಾರೆ ಅವರಿಗೆ ಸಮಯ ತಕ್ಕ ಫಲವನ್ನು ಕೊಡುತ್ತದೆ ಎಂದು ಮಾನವ ಕಂಪ್ಯೂಟರ್ ಎಂದೇ ಖ್ಯಾತಿ ಪಡೆದ ಅಥಣಿಯ ಬಸವರಾಜ್ ಉಮ್ರಾಣಿ ಹೇಳಿದರು. ನಗರದ RGM ಶಾಲೆಯ ಸಭಾಂಗಣದಲ್ಲಿ ಬುಧವಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು RGM ಶಾಲೆಯ ಸಂಯುಕ್ತಾಶ್ರಯದಲ್ಲಿ ನಡೆದ ದತ್ತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡುತ್ತಾ ಮಾತನಾಡಿದ ಅವರು, ಈಗಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರಿಗೂ ಮೊಬೈಲ್ ಅವಶ್ಯಕತೆ ಇದೆ, ಆದರೆ ಅದನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸಬೇಕು. ನನ್ನನ್ನು ತಲೆ ತಗ್ಗಿಸಿ ಹೋದು ಮುಂದೊಂದು ದಿನ ಎಲ್ಲರ ಎದುರಿಗೆ ತಲೆ ಎತ್ತಿ ಬಾಳುವಂತೆ ಮಾಡುತ್ತೇನೆ ಅನ್ನುತ್ತದೆ ಪುಸ್ತಕ. ಆದರೆ ಮೊಬೈಲ್ ಹೇಳುತ್ತದೆ, ನನ್ನನ್ನು ತಲೆ ತಗ್ಗಿಸಿ ನೋಡಿದರೆ ಮತ್ತೆಂದಿಗೂ ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ ಅನ್ನುತ್ತದೆ. ಇಷ್ಟೇ ಪುಸ್ತಕಗಳಿಗೂ ಮತ್ತು ಮೊಬೈಲ್ ಇರುವ ವ್ಯತ್ಯಾಸ. ಹಾಗೆ ಮಾತನಾಡುತ್ತಾ ಮಧ್ಯ ಮಧ್ಯದಲ್ಲಿ ಹಾಸ್ಯ ಚಟಾಕಿ ಹಾರಿಸಿ ಮಕ್ಕಳನ್ನು ನಗೆಗಡಲಲ್ಲಿ ತೇಲುವಂತೆ ಮಾಡಿದರೂ ಕೂಡ ಅಷ್ಟೇ ನೀತಿ ಹೇಳಿದರು. ಮತ್ತು ಮಕ್ಕಳಿಂದ ಬಂದಂಥ ಅತಿಥಿಗಳಿಂದ ಅವರ ಜನ್ಮ ದಿನಾಂಕ ಕೇಳಿ ಆ ದಿನದ ವಾರ ತಿಳಿಸಿದರು. ಸ್ಟೋರ್ ಕ್ಯೂಬ್ ಗಣಿತ ಕುರಿತಾದ 3-4 ಅಂಕಿಗಳ ಸಮಸ್ಯೆಗಳನ್ನು ಬೋರ್ಡ್ ಮೇಲೆ ಬರೆದು ಉತ್ತರವನ್ನು ಕ್ಷಣ ಮಾತ್ರದಲ್ಲಿ ಸಭೆಯಲ್ಲಿ ತಿಳಿಸಿ ಎಲ್ಲರನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡಿದರು. ಟಿವಿಯಲ್ಲಿನ ಕಾರ್ಯಕ್ರಮಗಳು ಕೇವಲ ಮನರಂಜನೆಗೆ ಮಾತ್ರ ಅಷ್ಟೇ, ಜೀವನಕ್ಕೆ ಉಪಯೋಗ ಆಗುವುದಿಲ್ಲ. ಬಿಗ್ ಬಾಸ್ ಅಲ್ಲ, ಅದು ಬಿಗ್ ಲಾಸ್ ಎಂದು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿದರು. ಕಾರ್ಯಕ್ರಮವನ್ನು DS ಕಲ್ಮಠ ವಕೀಲರು ಉದ್ಘಾಟಿಸಿ, ಈ ಶಿಕ್ಷಣ ಸಂಸ್ಥೆ ಬೆಳೆಯಲು ಶಿಕ್ಷಕರೇ ಆಧಾರ ಸ್ತಂಭ ಎಂದರು. ಉಮ್ರಾಣಿ ಅವರಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಮಗೆಲ್ಲ ದೇವರು ಎಲ್ಲ ಅಂಗಾಂಗಗಳು ಸರಿಯಾಗಿ ಕೊಟ್ಟಿದ್ದರೂ ಕೂಡ ಜ್ಞಾನ ಮಾತ್ರ ಕಡಿಮೆ ಮಾಡಿದ್ದಾರೆ. ಬಸವರಾಜ್ ಉಮ್ರಾಣಿಯವರು ಅಂಧರಾದರೂ ದೇವರು ಅವರಿಗೆ ನೆನಪಿನ ಶಕ್ತಿ ಕೊಟ್ಟಿದ್ದಾರೆ, ನಿಜಕ್ಕೂ ಅದ್ಭುತ ಎಂದರು. ಈ ವೇಳೆ ವೇದಿಕೆ ಮೇಲೆ ದತ್ತಿದಾನಿಗಳಾದ ಸೃಷ್ಟಿ ಪಾಟೀಲ್, ನಾಗರತ್ನಮ್ಮ ಚಂದ್ರಶೇಖರ್ ಬಂಗಾರ್ ಶೆಟ್ಟರ್, ಮುಖ್ಯ ಅತಿಥಿಗಳಾಗಿ ವೆಂಕಣ್ಣ ಆಚಾರ್ ಜೋಶಿ, ರವಿ ಹಿರೇಮಠ್, ವರದಿಗಾರ ಪಂಪಪತಿ ಹೂವಿನ ಬಾಬಿ, ಗಂಗಾಧರ್ ಹೂಗಾರ್, ಸಮಾಜ ಸೇವಕ ಉಸ್ಮಾನ್ ಪಾಷಾ, ಪಾಂಡುರಂಗ ದೇಸಾಯಿ, ಶ್ರೀನಿವಾಸ್ ಕುಲಕರ್ಣಿ, ಅಮರೇಶ್ ಪಂಪನಗೌಡ ಸೇರಿದಂತೆ ವಿದ್ಯಾರ್ಥಿಗಳು, ಶಿಕ್ಷಕರು ಉಪಸ್ಥಿತರಿದ್ದರು. ರಾಷ್ಟ್ರ ಪ್ರಶಸ್ತಿ ಬಂದಿದೆ. ದುಬೈ ರಾಜರಿಂದ ಅಂತಾರಾಷ್ಟ್ರೀಯ ಮಟ್ಟ ಪ್ರಶಸ್ತಿ ಬಂದಿದೆ. ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿ ಸನ್ಮಾನ ಮಾಡಿದ್ದಾರೆ. ತಾವೆಲ್ಲ ನಮ್ಮನ್ನ ಮಜಾ ಟಾಕೀಸ್ ಮತ್ತೆ ಬೇರೆ ಬೇರೆ ಟಿವಿದಲ್ಲಿ ಕಾರ್ಯಕ್ರಮ ಮಾಡಿರ್ಬೋದು. ಈಗ ಸರ್ 30 ಅಂಕಿಗಳನ್ನ ಬರ್ದಿದ್ದೀರಾ? ನನಗೆ 3 ಸಂಖ್ಯೆ ಹೇಳಿ ಉಲ್ಟಾ ಸೀದಾ ಹೇಳೋದು. ಎಸ್ 314 ಹಿಂಗೆ ಹೇಳಿ. 314 ಎಸ್ 512 ಹಾ 346 ಹಾ 540 ಓಕೆ 645 ಹಾ 712 yes 513 ಹಾ 814 ಹಾ 956 ಹಾ 132 ಉಲ್ಟಾ ಬೇಕಾ ಸೀದಾ ಬೇಕಾ? ಹಾ ಸೀದಾ ಹೇಳೋಣ. ಉಲ್ಟಾ ನಿಮ್ಮ ರಿಸಲ್ಟ್ ಉಲ್ಟಾ ಆಗಬಾರ್ದು, ಉಲ್ಟಾನೇ ಹೇಳ್ಬಿಡೋಣ. 231 ಅಂದ್ರೆ 132 ಇದೆಯಲ್ಲ, ಅದನ್ನ ಉಲ್ಟಾ ಮಾಡಿ ಹೇಳ್ತಾ ಇದ್ದೇನೆ. 231 659 ಏ ಮಾತಾಡಪ್ಪ. 418 315 217 546 045 643 215 413. ನಗರದ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಡಿ ಫಾರ್ಮಸಿ, ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಪತ್ರಿಕಾ ವಿತರಕರ ದಿನಾಚರಣೆ ನಿಮಿತ್ತ ವಿವಿಧ ದಿನಪತ್ರಿಕೆಗಳ ವಿತರಕರನ್ನು ಕರೆಯಿಸಿ ಬುಧವಾರ ಅಧ್ಯಕ್ಷ ಇರ್ಫಾನ್ ಕೆ,
ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ಆಡಳಿತ ಮಂಡಳಿಯವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ನಗರದ ಹಿರಿಯ ಪತ್ರಿಕಾ ವಿತರಕರಾದ ಮೊಹಮ್ಮದ್ ನಜೀರ್ ಅಲಿ, ಬಸವರಾಜ್ ಬೆನ್ನೂರ್, ಕೊಟ್ರಯ್ಯ ಸ್ವಾಮಿ ಹಿರೇಮಠ್, ನಾಗಭೂಷಣ ಹೆರ್ದಿಯಾಳ್, ಎಸ್ ನಾಗರಾಜ್ ಜಾಲಿಹಾಳ್, ಕುಮಾರ್ ಕಂಟಿ, ಸೋಮನಾಥ್ ಅಲವನೂರ್ ಅವರನ್ನು ಸನ್ಮಾನಿಸಿದರು. ಉಪನ್ಯಾಸಕ ಡಿ ಬಸವಲಿಂಗ ಅಸುಮಕಲ್ ಮಾತನಾಡಿದರು. ಸಂಸ್ಥೆಯ ಕಾರ್ಯದರ್ಶಿ ಇರ್ಷಾದ್ ಕೆ, ಪ್ಯಾರಾಮೆಡಿಕಲ್ ಪ್ರಾಚಾರ್ಯ ಚಕ್ರವರ್ತಿ, ಫಾರ್ಮಸಿ ಪ್ರಾಚಾರ್ಯ ವಾಸಿಂ ಹುಸೇನ್, ನರ್ಸಿಂಗ್ ಪ್ರಾಚಾರ್ಯ ಲಾಜರ್ ಸಿರಿಲ್, ಉಪನ್ಯಾಸಕರಾದ ಬಸವಲಿಂಗ, ಆಸುಪಾಷ, ರಾಜೇಶ್, ಜ್ಞಾನೇಶ್ವರಿ, ಭವಾನಿ, ಶೋಭಾ, ಸಂತೋಷಿ, ಸಂಸ್ಥೆಯ ಇಸಾಕ್, ಮನೋಹರ್ ಬಡಿಗರ್ ಮೈಲಾಪುರ, ಮಹಿಬೂಬ್ ಪುಟ್ರಾಜ್ ಸೇರಿದಂತೆ ವಿದ್ಯಾರ್ಥಿಗಳು ಇದ್ದರು. ವನಸಿರಿ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಣ್ಣಿನ ಗಣಪ, ವೃಕ್ಷ ಗಣಪ, ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಿಸಬೇಕೆಂಬ ಹಿನ್ನೆಲೆಯಲ್ಲಿ ನಗರದ ಪಟೇಲ್ ವಾರ್ಡಿನಲ್ಲಿರುವ ಕುಂಬಾರ್ ಕುಟುಂಬದ ನಾಗರತ್ನಮ್ಮನವರು ಹಲವಾರು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಮಾಡುತ್ತಾ ಬಂದಿದ್ದಾರೆಂದು ಜೀವಸ್ಪಂದನ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಅವಿನಾಶ್ ದೇಶಪಾಂಡೆ ಹೇಳಿದರು. ನಗರದ ಪಟೇಲ್ ವಾರ್ಡಿನ ಕುಂಬಾರ್ ಕುಟುಂಬದ ಮನೆಯಲ್ಲಿ ಪರಿಸರ ಸ್ನೇಹಿ ಗಣಪನನ್ನು ತಯಾರಿಸಿ ಪರಿಸರದ ಜಾಗೃತಿ ಮೂಡಿಸುತ್ತಿರುವ ನಾಗರತ್ನಮ್ಮ ಅವರ ಕುರಿತು ಮಾತನಾಡಿದ ಅವರು, ಪರಿಸರ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಎಂಬ ಉದ್ದೇಶದಿಂದ ವನಸಿರಿ ಫೌಂಡೇಶನ್ ಕಾರ್ಯಕ್ಕೆ ಸಹಕಾರ ನೀಡುತ್ತಿದ್ದಾರೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಾಲೂಕಿನಲ್ಲಿ ಪರಿಸರ ಸ್ನೇಹಿ ಗಣಪ, ವೃಕ್ಷ ಗಣಪನನ್ನು ಖರೀದಿಸುವ ಮೂಲಕ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡಬೇಕು. ಅಧಿಕಾರಿಗಳ ಮೌನವೇ POP ಗಣಪತಿಗೆ ವರದಾನವಾಗಿದೆ. ವನಸಿರಿಯಂತಹ ಪರಿಸರ ಸ್ನೇಹಿ ಸಂಘಟನೆಗಳು ಹಲವಾರು ಕಡೆಗೆ ಜಾಗೃತಿ ಮಾಡುತ್ತಿದ್ದರೂ ಕೂಡ POP ಗಣಪತಿಗಳ ಅಬ್ಬರ ತಾಂಡವಾಡುತ್ತಿದೆ. ಇದರ ವಿರುದ್ಧ ಪರೋಕ್ಷವಾಗಿ ಹೋರಾಟದ ಅಗತ್ಯವಿದೆ ಎಂದರು. ನಂತರ ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರು ಹಾಗೂ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಅಮರೇಗೌಡ ಮಲ್ಲಾಪುರ್ ಮಾತನಾಡಿ, ಈ ಪರಿಸರ ವೃಕ್ಷ ಗಣಪದಲ್ಲಿ ವಿವಿಧ ಬೀಜಗಳಿವೆ. ವಿಸರ್ಜನೆ ಮಾಡಿದ ಮೇಲೆ ಗಿಡಗಳು ಹುಟ್ಟುತ್ತವೆ. ಈ ವಿಸರ್ಜನೆ ದೇವಸ್ಥಾನದ ಹತ್ತಿರ, ಶಾಲೆಯ ಆವರಣ, ನಿಮ್ಮ ಮನೆಯ ಮುಂದೆ ಒಂದು ಡಬ್ಬಿಯಲ್ಲಿ ಹಾಕಿ ವಿಸರ್ಜನೆ ಮಾಡಿದಾಗ 10 ರಿಂದ 15 ದಿನದ ಒಳಗಡೆ ಮೊಳಕೆ ಒಡೆದು ಸಸಿ ನಾಟುತ್ತದೆ. ಈ ಮಣ್ಣಿನ ಗಣಪತಿ ಮೂರ್ತಿಯಲ್ಲಿ ವಿವಿಧ ತರಕಾರಿ ಬೀಜ, ಹಣ್ಣಿನ ಬೀಜ, ತುಳಸಿ ಬೀಜಗಳನ್ನು ಹಾಕಿ ತಯಾರಿಸಲಾಗುತ್ತಿದೆ. ವನಸಿರಿ ಫೌಂಡೇಶನ್ ಪರಿಸರ ಸಂರಕ್ಷಣೆಗಾಗಿ ಈ ಅಭಿಯಾನ 4 ವರ್ಷದಿಂದ ಮಾಡಲಾಗುತ್ತಿದೆ. ಮೂರ್ತಿಯನ್ನು ನಾಗರತ್ನಮ್ಮ ಕುಂಬಾರ್ ಅವರು ಮಾಡುತ್ತಿದ್ದಾರೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದರು. ಈ ಸಂದರ್ಭದಲ್ಲಿ ರಾಜಶೇಖರ್ ಕುಂಬಾರ್, ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಚನ್ನಪ್ಪ ಪತ್ತಾರ್, ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್ ಇದ್ದರು. ವನಸಿರಿ ಫೌಂಡೇಶನ್ ರಾಯಚೂರು ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಮಣ್ಣಿನ ಗಣಪ ಅಂದರೆ ವೃಕ್ಷ ಗಣಪ ಒಂದು ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆ ಮಾಡುವ ಹಿನ್ನೆಲೆಯಲ್ಲಿ ನಮ್ಮ ಸಿಂಧನೂರಿನ ಪಟೇಲ್ವಾಡಿಯಲ್ಲಿ ಬರುವಂಥ ಗುಡಿ ಕೈಗಾರಿಕೆಯ ಒಂದು ಕುಟುಂಬವಾಗಿರುವಂಥ ಒಂದು ಮಣ್ಣಿನ ಗಣಪದ ಒಂದು ಹೆಸರಿನಲ್ಲಿ ಅವರು ಒಂದು ಕಾರ್ಯ ಮಾಡ್ತಾ ಹಲವಾರು ಗುಡಿ ಕೈಗಾರಿಕೆಗಳಿಗೆ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಅದೇ ಒಂದು ಉದ್ದೇಶ ಇಟ್ಟುಕೊಂಡು ವನಸಿರಿ ಫೌಂಡೇಶನ್ ಒಂದು ಕಾರ್ಯಕ್ಕೆ ಇವತ್ತಿನ ದಿನ ಸಹಕಾರ ನೀಡ್ತಾ ಇದ್ದಾರೆ ಅಮ್ಮವರು. ಅವರು ಒಂದು ಸೇವೆಗೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸಹ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸಿಂಧನೂರಿನಲ್ಲಿ ಪರಿಸರ ಸ್ನೇಹಿ ಗಣೇಶ ಮತ್ತು ವೃಕ್ಷ ಗಣಪಗಳನ್ನು ನಾವು ಖರೀದಿಸುವ ಮುಖಾಂತರ ಇಂಥ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡಬೇಕು. ಮತ್ತು POP ಗಣೇಶನ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಇವತ್ತಿನ ದಿನ ಅಧಿಕಾರಿಗಳ ಮೌನನೇ ಒಂದು POP ಗಣೇಶನಿಗೆ ವರದಾನ ಆಗಿದೆ ಅಂತ ಹೇಳ್ಬೋದು ನಾವು. ವನಸಿರಿ ಫೌಂಡೇಶನ್ ಅಂತ ಪರಿಸರ ಸ್ನೇಹಿ ಸಂಘಟನೆಯವರು ಇವತ್ತಿನ ದಿನ ಹಲವಾರು ಕಡೆಗಳಲ್ಲಿ ಜಾಗೃತಿ ಮಾಡ್ತಾ ಇದ್ದರೂ ಸಹ ಇಷ್ಟು POPಗಳು ತಾಂಡವಾಡ್ತಾ ಇದೆ ಅಂತಂದರೆ ನಮ್ಮ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರ ಇವತ್ತಿನ ದಿನ ನಾವು ನೋಡ್ಬೋದು. ಇಂಥ ವ್ಯವಸ್ಥೆ ವಿರುದ್ಧ ನಾವು ಇವತ್ತಿನ ದಿನ ಪರೋಕ್ಷವಾಗಿ ಹೋರಾಟ ಮಾಡಬೇಕಪ್ಪ ಅಂದರೆ ಹೆಚ್ಚು ನಾವು ಉಪಯೋಗಿಸುವಂಥ ಕಾರ್ಯವೈಖರಿ ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು. ಜೈ ವೃಕ್ಷ ಮಾತೆ. ಮುಂಬರುವ ಗಣೇಶನ ಚತುರ್ಥಿಯಂದು ಪರಿಸರ ಸ್ನೇಹಿ ಅಂದರೆ ವೃಕ್ಷ ಗಣಪವನ್ನು ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ತಾಲೂಕಿನಲ್ಲಿ, ಸಿಂಧನೂರು ತಾಲೂಕು ಆಯಿತು, ಜಿಲ್ಲೆ ನಮ್ಮ ರಾಯಚೂರು ಜಿಲ್ಲೆಯಾದ್ಯಂತ ಈ ಒಂದು ಪರಿಸರ ಉಳಿವಿಗಾಗಿ ಪ್ರಯತ್ನ ಪಟ್ಟು ಸುಮಾರು 4-5 ವರ್ಷಗಳಿಂದ ನಾವು ಏನು ವೃಕ್ಷ ಗಣಪವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಸಹಕಾರ ನೀಡಿದಂಥ ಈ ಒಂದು ಗಣೇಶನಲ್ಲಿ ಹಲವಾರು ವಿವಿಧ ಬೀಜಗಳನ್ನು ಹಾಕಿ ತಯಾರು ಮಾಡಲಾಗುತ್ತದೆ. ಆ ತಯಾರು ಅಂದರೆ ಈ ಥರ ಗಣೇಶಗಳನ್ನು, ಈ ಒಂದು ಮೂರ್ತಿಯನ್ನು ಶ್ರೀ ನಾಗರತ್ನಮ್ಮ ಕುಂಬಾರ್ ಅವರು
ಒಂದು ಏನು ಈ ಮೂರ್ತಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ವನಸರಿ ಫೌಂಡೇಶನ್ ಬೆಂಬಲವಾಗಿ ಈ ಒಂದು ಏನು ಇವತ್ತು ಅಮ್ಮನವರು ಮಾಡ್ತಾ ಇದ್ದಾರಲ್ಲ, ಅಮ್ಮನವರಿಗೆ ಕೂಡ ಕೃತಜ್ಞತೆ ಹೇಳಬೇಕು. ಯಾಕಂತಂದರೆ ಇವತ್ತು ಭಾಳಷ್ಟು POP ಗಣಪರಿಂದ ಭಾಳಷ್ಟು ಪರಿಸರ ಹಾಳಾಗ್ತಾ ಇದೆ. ಅಂಥದ್ರಲ್ಲಿ ಇವತ್ತು ಕೂಡ ನಮ್ಮೊಂದಿಗೆ ಕೈ ಜೋಡಿಸುವ ಮೂಲಕ ನೀವೇನೇ ಕಾರ್ಯಗಳನ್ನು ಮಾಡಲಿ ನಾವು ಇರ್ತೀವಿ ಅಂತೇಳಿ ಇವತ್ತು ಗಣೇಶನಲ್ಲಿ ಬೀಜಗಳನ್ನು ಹಾಕಿ ಇವತ್ತು ಮೂರ್ತಿಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ಮಕ್ಕಳ ಪ್ರತಿಭೆ ಅನಾವರಣ ಮಾಡಲು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಸೂಕ್ತವಾಗಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇದು ಅವಕಾಶ ಒದಗಿಸಿಕೊಡುತ್ತದೆ. ವೇದಿಕೆ ಮೂಲಕ ರಾಜ್ಯ ಮಟ್ಟದವರೆಗೆ ವಿದ್ಯಾರ್ಥಿಗಳು ಪ್ರತಿಭೆ ಅನಾವರಣಕ್ಕೆ ಅವಕಾಶವಿದೆ. ಪಠ್ಯೇತರ ಚಟುವಟಿಕೆಗಳಲ್ಲಿ ಸಹ ಭಾಗಿಯಾಗುವ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಆಸಕ್ತಿ ಹೊಂದಬೇಕೆಂದು ಶಿಕ್ಷಣ ಸಂಯೋಜಕರು ಹಾಗೂ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ತಾಲೂಕಾ ನೋಡಲ್ ಅಧಿಕಾರಿಗಳಾದ ಸಾವನ್ ಸಾಬ್ ಹೇಳಿದರು. ತಾಲೂಕಿನ ದೇವಿ ಕ್ಯಾಂಪ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ನಡೆದ 2024-25ನೇ ಸಾಲಿನ ದೇವಿ ಕ್ಯಾಂಪ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಈರಮ್ಮ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವಿ ಕ್ಯಾಂಪ್ ಶಾಲೆಯ SDMC ಅಧ್ಯಕ್ಷ ಬಸವರಾಜ್ ಗೋನಾಳ್, ದೇವಿ ಕ್ಯಾಂಪ್ ವಲಯದ ಸಮೂಹ ಸಂಪನ್ಮೂಲ ವ್ಯಕ್ತಿ ಗಿರೀಶ್ ವಿ, ಪಗಡ್ದಿನ್ನಿ ವಲಯದ ಸಮೂಹ ಸಂಪನ್ಮೂಲ ವ್ಯಕ್ತಿ ಷಣ್ಮುಖಗೌಡ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶರಣೇಗೌಡ, ರಾಮಣ್ಣ, ಧನಲಕ್ಷ್ಮಿ, ಗ್ರಾಮದ ಹಿರಿಯರಾದ ರಾಮಕೃಷ್ಣ ನಾಯಕ್, ನಾಗೇಶ್ವರರಾವ್, ಅಮರಪ್ಪ, ಮಲ್ಲಪ್ಪ ಹಂಚಿನಾಳ್, ಆಮಿರಾಜ್, ರಾಮಕೃಷ್ಣ ಎನ್, ಬಸವರಾಜ್ ಅರಳಳ್ಳಿ ಉಪಸ್ಥಿತರಿದ್ದರು. ಅತಿಥಿಗಳಾಗಿ ಸಾವಿತ್ರಿ ಭಾವಿ ಸಂಘದ ಉಪಾಧ್ಯಕ್ಷೆ ರೇಣುಕಾ, ದೇವರಗುಡಿ ಶಾಲೆ ಮುಖ್ಯ ಗುರುಗಳಾದ ಜಗದೀಶ್ ನಂದಿ, ಚಿರತ್ನಾಳ್ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಶೈಲ್ ಕೌದಿ, ಬೊಮ್ಮನಾಳ್ EJ ಶಾಲೆಯ ಮುಖ್ಯ ಗುರುಗಳಾದ ಶಾಂತರಾಜ್, ದೇವಿ ಕ್ಯಾಂಪ್ ಶಾಲೆಯ ಮುಖ್ಯ ಗುರುಗಳಾದ ಭರತ್ ಕುಮಾರ್ ಇದ್ದರು. ಕಾರ್ಯಕ್ರಮದ ಸ್ವಾಗತವನ್ನು ಭರತ್ ಕುಮಾರ್, ನಾಡಗೀತೆಯನ್ನು ಮುಲ್ಲಾ, ರೈತಗೀತೆಯನ್ನು ಸುರೇಶ್ ಕಟ್ಟಿಮನಿ, ಪ್ರಾರ್ಥನೆ ನಾಗಮಣಿ ಮತ್ತು ಸಂಗಡಿಗರು, ಪ್ರಾಸ್ತಾವಿಕ ನುಡಿಗಳನ್ನು ದೇವಿ ಕ್ಯಾಂಪ್ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಗಿರೀಶ್ ವಿ ನೆರವೇರಿಸಿದರು. ದೇವಿ ಕ್ಯಾಂಪ್ ವಲಯದ ಶಾಲೆಗಳ ವಿದ್ಯಾರ್ಥಿಗಳು, ಗ್ರಾಮಸ್ಥರು, ಶಿಕ್ಷಣ ಪ್ರೇಮಿಗಳು ಉಪಸ್ಥಿತರಿದ್ದರು. ರಾಯಚೂರು ಜಿಲ್ಲೆಯ ವಕ್ಫ್ ಬೋರ್ಡ್ ನೂತನ ಅಧ್ಯಕ್ಷರಾದ ಮೌಲಾನ್ ಫರೀದ್ ಖಾನ್ ಇವರು 6 ತಿಂಗಳಿನಿಂದ ಜಿಲ್ಲೆಯ ವಕ್ಫ್ ಆಸ್ತಿ ಉಳಿವಿಗಾಗಿ ಹಾಗೂ ಮಸೀದಿ ದರ್ಗಾಗಳ ಅನುದಾನಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಇದನ್ನು ಸಹಿಸದ ಕೆಲವು ವ್ಯಕ್ತಿಗಳು ವಿನಾಕಾರಣ ಅಧ್ಯಕ್ಷರ ಮೇಲೆ ಆಪಾದನೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಇದನ್ನು ವಿರೋಧಿಸಿ ನಾಳೆ ಗುರುವಾರ ಪ್ರತಿಭಟನೆ ನಡೆಸಲಾಗುವುದು ಎಂದು ನಯಾ ಕಬರ್ಸ್ಥಾನ್ ಕಮಿಟಿ ಕಾರ್ಯದರ್ಶಿ ಶೇಖ್ ಖಾದ್ರಿ ತಿಳಿಸಿದ್ದಾರೆ. ಸಹಕಾರ ಸಮಿತಿ, ತೌಹೀದ್ ಯುವಕ ಮಂಡಳಿ, ನಯಾ ಕಬರ್ಸ್ಥಾನ್ ಕಮಿಟಿ, PWD ಕ್ಯಾಂಪ್ ವತಿಯಿಂದ ತಹಸೀಲ್ದಾರರ ಮೂಲಕ ಜಮೀರ್ ಅಹಮದ್ ವಕ್ಫ್ ಬೋರ್ಡ್ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದಿದ್ದಾರೆ. ನಗರದ ರಾಯಚೂರು ಮಾರ್ಗದ ರಸ್ತೆಯ ಒಳಬಳ್ಳಾರಿ ಕ್ರಾಸ್ ಮುಂದೆ ಟ್ಯಾಂಕರ್ ಲಾರಿಯೊಂದು ಡಿವೈಡರ್ಗೆ ರಭಸವಾಗಿ ಡಿಕ್ಕಿ ಹೊಡೆದ ಪರಿಣಾಮ ಪಲ್ಟಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ರಾಯಚೂರಿನಿಂದ ಗಂಗಾವತಿ ಮಾರ್ಗವಾಗಿ ಸಂಚರಿಸುತ್ತಿದ್ದ ಲಾರಿ ಟ್ಯಾಂಕರ್ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ. ಲಾರಿ ನಡು ರಸ್ತೆಯಲ್ಲಿ ಪಲ್ಟಿಯಾಗಿದ್ದು ಮಧ್ಯಾಹ್ನದವರೆಗೂ ತೆರವು ಕಾರ್ಯಾಚರಣೆ ನಡೆಸಿಲ್ಲದಿರುವುದು ಕಂಡುಬಂತು. ಇದರಿಂದಾಗಿ ಪ್ರಯಾಣಿಕರಿಗೆ ಟ್ರಾಫಿಕ್ ಜಾಮ್ ಎದುರಿಸುವಂತಾಯಿತು. ಮತ್ತೊಮ್ಮೆ ಮುಖ್ಯಾಂಶಗಳು. ಆಧುನಿಕತೆಗೆ ಒಳಗಾಗಿ ಕಠಿಣ ಶ್ರಮ ಮರೆಯಬೇಡಿ, ಮಾನವ ಕಂಪ್ಯೂಟರ್ ಬಸವರಾಜ್ ಉಮ್ರಾಣಿ. ಸನ್ರೈಸ್ ಕಾಲೇಜಿನಲ್ಲಿ ಪತ್ರಿಕಾ ವಿತರಕರ ದಿನಾಚರಣೆ, ವಿತರಕರಿಗೆ ಆತ್ಮೀಯ ಸನ್ಮಾನ. ಅಧಿಕಾರಿಗಳ ಮೌನವೇ POP ಗಣಪತಿಗೆ ವರದಾನ, ಅವಿನಾಶ್ ದೇಶಪಾಂಡೆ ವಾಗ್ದಾಳಿ. ವಿದ್ಯಾರ್ಥಿಗಳ ಪ್ರತಿಭಾ ಅನಾವರಣಕ್ಕೆ ವೇದಿಕೆ ಪ್ರತಿಭಾ ಕಾರಂಜಿ, ಸಾವನ್ ಸಾಬ್. ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಮೌಲಾನ್ ಫರೀದ್ ಖಾನ್ ಮೇಲೆ ವಿನಾಕಾರಣ ಅಪಪ್ರಚಾರ, ನಾಳೆ ಪ್ರತಿಭಟನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ YES ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. YES ನ್ಯೂಸ್. ಇದು ನಿಮ್ಮ ಧ್ವನಿ.